ಬೆಳಗಾವಿ ಗಡಿಯಲ್ಲಿ ಕಂಡು ಕೇಳರಿಯದ ರೀತಿಯ ಒಂದು ದರೋಡೆ ನಡೆದು ಹೋಗಿದೆ. ಬರೋಬ್ಬರಿ 400 ಕೋಟಿ ರೂಪಾಯಿ ಈ ದರೋಡೆ ಆಗಿರುವಂತಹದ್ದು. ಕರ್ನಾಟಕ ಗೋವಾ ಗಡಿಯಲ್ಲಿ 400 ಕೋಟಿ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಖಾನಾಪುರದ ಚೋರ್ಲಾ ಘಾಟ್ನಲ್ಲಿ 400 ಕೋಟಿ ಹೈಜಾಕ್ ಆಗಿತ್ತು. ರಾಬರಿಗೆ ಚೋರ್ಲಾ ಘಾಟನ್ನು ಆಯ್ಕೆ ಮಾಡಿಕೊಂಡಿದ್ಯಾಕೆ ಅನ್ನುವಂತಹ ಪ್ರಶ್ನೆ. ಕಂಟೈನರ್ನಲ್ಲಿದ್ದಂತಹ 400 ಕೋಟಿಯನ್ನ ಮಿನಿ ಗೂಡ್ಸ್ಗೆ ಶಿಫ್ಟ್ ಅನ್ನು ಮಾಡಿದ್ರ? ಮಿನಿ ಗೂಡ್ಸ್ಗೆ ಹಣವನ್ನು ಡಂಪ್ ಮಾಡಿ ಸಾಗಾಟ ಮಾಡುವ ಕೆಲಸ ಆಯ್ತಾ? ಪಬ್ಲಿಕ್ ಟಿವಿಯಲ್ಲಿ 400 ಕೋಟಿ ದರೋಡೆಯ ಎಕ್ಸ್ಕ್ಲೂಸಿವ್ ಸುದ್ದಿ. ಕರ್ನಾಟಕ ಗೋವಾ ಗಡಿಯಲ್ಲಿ ಈ ರಾಬರಿ ಆಗಿರುವಂಥದ್ದು. ಯಾಕೆ ಇದೇ ಜಾಗವನ್ನು ಆಯ್ಕೆ ಮಾಡಿಕೊಂಡ್ರು ಅಂಥೇಳಿ, ಇದು 3 ರಾಜ್ಯಗಳಿಗೆ ಕನೆಕ್ಟ್ ಮಾಡುವಂತಹ ಜಾಗ. ಜೊತೆಗೆ ನಿರ್ಜನ ಪ್ರದೇಶ, ದಟ್ಟವಾದಂತಹ ಅರಣ್ಯ ಪ್ರದೇಶ. ಈ ಜಾಗದಲ್ಲಿ ಪಕ್ಕಾ ಹೊಂಚನ್ನು ಹಾಕ್ಕೊಂಡು 400 ಕೋಟಿ ರಾಬರಿ ಮಾಡಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಾಗಿಯೇ ಈ ಜಾಗವನ್ನೇ, ಚೋರ್ಲಾ ಘಾಟನ್ನೇ ಆಯ್ಕೆ ಮಾಡಿಕೊಂಡಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬಟ್ ಈ ರಾಬರಿಯ ಹಿಂದಿನ ಮಾಸ್ಟರ್ ಮೈಂಡ್ ಯಾರು ಅನ್ನೋದು ಗೊತ್ತಾಗಬೇಕಿದೆ. ಗೋವಾ, ಮಹಾರಾಷ್ಟ್ರ, ಕರ್ನಾಟಕ ಗಡಿಯ ಚೋರ್ಲಾ ಘಾಟ್ ಪ್ರದೇಶದಲ್ಲಿ ಮೊಬೈಲ್ ನೆಟ್ವರ್ಕ್ ಸಮಸ್ಯೆ ಇದೆ. ಗೋವಾದ ಕೇರಿಯಿಂದ ಬೆಳಗಾವಿಯ ಜಾಂಬೋಟಿಯವರೆಗೂ ಕೂಡ ನೆಟ್ವರ್ಕ್ ಸಮಸ್ಯೆ ಇದೆ. ಗೋವಾದಿಂದ ಚೋರ್ಲಾ ಘಾಟ್ ತಲುಪೋದಕ್ಕೆ 3 ಗಂಟೆ ಬೇಕಾಗುತ್ತೆ. ಚೋರ್ಲಾ ಘಾಟ್ ಅರಣ್ಯ ಅಂಚಿನ ದಾರಿ ಇರೋದ್ರಿಂದ ಇಲ್ಲಿ ಹೈಜಾಕ್ ಮಾಡಿದರೆ ಕೆಲಸ ಸಲೀಸಾಗುತ್ತೆ ಅನ್ನೋದು ಗೊತ್ತಾಗಿದೆ. ಪಕ್ಕಾ ಪ್ಲಾನ್ ಮಾಡಿಕೊಂಡು ಇದೇ ಜಾಗವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಇದೊಂದು ವೆಲ್ ಪ್ರೀ ಪ್ಲಾನ್ಡ್ ರಾಬರಿ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನೀವೀಗ ಗಮನಿಸ್ತಾ ಇದ್ದೀರಿ, ಇದೇನೇ ಚೋರ್ಲಾ ಘಾಟು. ಕಿರಿದಾದ ರಸ್ತೆ ಇದೆ, ಜೊತೆಗೆ ನಿರ್ಜನ ಪ್ರದೇಶ, ಕಾಡಂಚಿನ ಭಾಗ ಬೇರೆ. ಇಲ್ಲಿ ಹೈಜಾಕ್ ಮಾಡಿದರೆ ಹೇಳೋರು ಕೇಳೋರು ಯಾರೂ ಇರಲ್ಲ. ಜೊತೆಗೆ 3 ರಾಜ್ಯಗಳನ್ನು ಸಂಧಿಸುವಂತಹ ಜಾಗ ಇದು. ಹಾಗಾಗಿ ಇಲ್ಲಿ ಪೊಲೀಸರ ಸೆಕ್ಯೂರಿಟಿ ಕೂಡ ಕಡಿಮೆ ಇದ್ದು ಪ್ಲಾನ್ ಎಕ್ಸಿಕ್ಯೂಟ್ ಮಾಡಿರೋ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಡೀಟೇಲ್ಸನ್ನು ಕೊಡೋದಕ್ಕೆ ದಿಲೀಪ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿಲೀಪ್, ಚೋರ್ಲಾ ಘಾಟನ್ನೇ ಆಯ್ಕೆ ಮಾಡಿಕೊಂಡಿರೋದಕ್ಕೆ ನಿರ್ಜನ ಪ್ರದೇಶ, ಕಾಡಿನ ಪ್ರದೇಶ ಎಲ್ಲವೂ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬಟ್ ಈ ಪ್ಲಾನನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ, ಈ ಜಾಗವನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಎಲ್ಲವೂ ಕೂಡ ಪ್ರೀ ಪ್ಲಾನಡ್ ಅನ್ನೋದನ್ನ ತೋರಿಸ್ತಾ ಇದೆಯಾ ಅಂಥೇಳಿ? ಹೌದು ಪ್ರೇಮ್, ಏನಂತಂದ್ರೆ ತಾವು ನೋಡ್ಬೋದು, ಡ್ರೋನ್ ವಿಜುವಲ್ಗಳ ಮುಖಾಂತರ ತೋರಿಸುವ ಪ್ರಯತ್ನ ಮಾಡ್ತಾ ಇದೀವಿ. ಏನಂತಂದ್ರೆ ಇಲ್ಲಿ 3 ರಾಜ್ಯಗಳದ ಇದು ಉತ್ತರ ಪ್ರದೇಶ ಅಂತಾನೆ ಹೇಳ್ಬೋದು, ಒಂದು ದುರ್ಗಮ ದಾರಿ ಅಂತಾನೆ ಹೇಳ್ಬೋದು. ಇಲ್ಲಿ ಸುಮಾರು 1 ರಿಂದ 1.5 ಗಂಟೆಗಳ ಕಾಲ ಯಾವ ನೆಟ್ವರ್ಕ್ ಕೊಡೋದು, ಯಾವುದೇ ನೆಟ್ವರ್ಕ್ ಇದ್ರೂ ಕೂಡ ಇಲ್ಲಿ ತಾಕೋದಿಲ್ಲ. ಯಾಕೆ ಅಂತಂದ್ರೆ ಸಹ್ಯಾದ್ರಿ ಪರ್ವತದ ಡೌನ್ ಫಾಲ್ ಇರ್ತಕ್ಕಂತ ಈ ಒಂದು ಘಾಟ್ ಏನಿದೆ, ಈ ಘಾಟ್ನಲ್ಲಿ ಯಾವ ನೆಟ್ವರ್ಕ್ ಕೂಡ ಬರೋದಿಲ್ಲ. ಹೀಗಾಗಿ ಇದನ್ನೇ ಖದೀಮರು ಅಸ್ತ್ರವಾಗಿ ಬಳಸ್ಕೊಂಡ್ರ, ಇಲ್ಲಿಂದ ಹೇಗ್ ತಗೊಂಡು ಹೋದ್ರು. ಯಾಕಂದ್ರೆ ಯಾರು ಫೋನ್ ಮಾಡಿದ್ರು ಕೂಡ ಫೋನ್ ಯಾವ್ದು ತಾಕೋದಿಲ್ಲ. ಸುತ್ತಮುತ್ತ ಯಾವ ವಿಲೇಜ್ಗಳು ಕೂಡ ಇಲ್ಲ. ಯಾವ ವಿಲೇಜ್ಗೆ ಹೋಗಿ ಹೇಳ್ಬೇಕು ಕೇಳ್ಬೇಕು ಅಂತಂದ್ರೆ ಯಾವ ವಿಲೇಜ್ಗಳು ಸುತ್ತಮುತ್ತ ಇಲ್ಲ. ಹೀಗಾಗಿ ಇದನ್ನೇ ಪ್ಲಾನ್ ಮಾಡ್ಕೊಂಡು ಇಲ್ಲಿಂದ ಅದನ್ನ ತಗೊಂಡು ಹೋದ್ರ ಅಂತ ಬಹಳಷ್ಟು ಚರ್ಚೆ ಕೂಡ ಆಗ್ತಾ ಇರೋದು. ಪ್ರೇಮ್, ಇದೇ ವಿಚಾರವಾಗಿ ಏನು ಅಂತಂದ್ರೆ ಈಗ SP ಬೆಳಗಾವಿಯ ರಾಮರಾಜನ್ SP ಏನಿದ್ದಾರೆ, ಪ್ರೆಸ್ ಮೀಟ್ ಅನ್ನ ಮಾಡ್ತಾ ಇದ್ದಾರೆ, ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇದ್ದಾರೆ, ಏನಾಗಿದೆ ಹೇಗೆ ಅಂತೆ. ಮತ್ತೆ ಈ ವಿಚಾರವಾಗಿ ಮಹಾರಾಷ್ಟ್ರ ಪೊಲೀಸರು ಇವತ್ತು ಅಥವಾ ನಾಳೆ ಬೆಳಗಾವಿಗೆ ಬರುವ ಸಾಧ್ಯತೆ ಕೂಡ ಇರುವಂತದ್ದು ಪ್ರೇಮ್. ಜೊತೆಗೆ ಇದು ಬಹಳಷ್ಟು ಎನ್ಕ್ವೈರಿ ಆಗ್ತಾ ಇರೋದು, ಮತ್ತೆ ರಾಷ್ಟ್ರೀಯ ಸುದ್ದಿವಾಹಿನಿಗಳು ಕೂಡ ಬರ್ತಾ ಇರೋದ್ರಿಂದ ಇದಕ್ಕೆ ಬಹಳ ಮಹತ್ವ ಪಡೆದುಕೊಂಡಿರುವಂತದ್ದು ಪ್ರೇಮ್. ಓಕೆ ದಿಲೀಪ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಗೋವಾ, ಮಹಾರಾಷ್ಟ್ರ, ಕರ್ನಾಟಕ ಗಡಿಯನ್ನು ಸಂಧಿಸುವಂತಹ ಜಾಗ ಇದು ಚೋರ್ಲಾ ಘಾಟು. ಜೊತೆಗೆ ನೆಟ್ವರ್ಕ್ ಕೂಡ ಸಿಗೋದಿಲ್ಲ. ಇಲ್ಲಿ ರಾಬರಿಯನ್ನು ಮಾಡಿದರೆ, ಕಂಟೈನರನ್ನು ಹೈಜಾಕ್ ಮಾಡಿದರೆ ಯಾರಿಗೂ ಡೌಟ್ ಬರಲ್ಲ. ಜೊತೆಗೆ ಸುತ್ತಮುತ್ತ ಯಾವುದೇ CC ಕ್ಯಾಮರಾ ಇರಲ್ಲ, ಪೊಲೀಸರ ಸೆಕ್ಯೂರಿಟಿ ಕೂಡ ಕಡಿಮೆ ಇರುತ್ತೆ. ಡ್ರೋನ್ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಇದೇ ಜಾಗದಲ್ಲಿಯೇ 400 ಕೋಟಿ ರೂಪಾಯಿ ರಾಬರಿ ಆಗಿರುವಂಥದ್ದು. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ, ಡ್ರೋನ್ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಇದೇ ಚೋರ್ಲಾ ಘಾಟು. ಕಿರಿದಾದ ರಸ್ತೆ ಇದೆ, ದಟ್ಟ ಅರಣ್ಯ ಪ್ರದೇಶ ಇರುವಂಥದ್ದು. ಇಲ್ಲಿ ನೆಟ್ವರ್ಕ್ ಸಮಸ್ಯೆ ಇದೆ. ಇಲ್ಲಿ ನೀವು ಕಂಟೈನರನ್ನು ಹೈಜಾಕ್ ಮಾಡಿದರೆ, ಇಲ್ಲಿ ನೀವು ರಾಬರಿ ಮಾಡಿದರೆ ಯಾರಿಗೂ ಗೊತ್ತಾಗಲ್ಲ ಅಂಥೇಳಿ ಮೊದಲೇ ಪ್ಲಾನನ್ನು ಮಾಡಿಕೊಂಡಿತ್ತು ಈ ಟೀಮ್ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿಯೇ ಈ ಜಾಗದಲ್ಲಿ ಕಂಟೈನರನ್ನು ಹೈಜಾಕ್ ಮಾಡಿ ಇಲ್ಲಿಂದ ದುಡ್ಡನ್ನು ಶಿಫ್ಟ್ ಮಾಡಿರುವಂತಹದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸುತ್ತಲೂ ಅರಣ್ಯ ಪ್ರದೇಶ, ಮಧ್ಯ ದಾರಿ ಇರುವಂಥದ್ದು. ಹೇಳೋರಿಲ್ಲ ಕೇಳೋರಿಲ್ಲ, CC ಕ್ಯಾಮರಾ ಮೊದಲೇ ಇಲ್ಲ. ಇಲ್ಲಿ ಸಲೀಸಾಗಿ ರಾಬರಿಯನ್ನು ಮಾಡಿ ಟೀಮ್ ಇಲ್ಲಿಂದ ಎಸ್ಕೇಪ್ ಆಗಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ.
ಪಬ್ಲಿಕ್ ಟಿವಿಯಲ್ಲಿ ಚೋರ್ಲಾ ಘಾಟ್ನ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಡ್ರೋನ್ ದೃಶ್ಯ ಇದು ನೋಡಿ. ಸುತ್ತಲೂ ಕಾಡಿದೆ. ಹತ್ತತ್ರ 4-5 ಕಿಲೋಮೀಟರ್ ನೀವು ಹೋಗಬೇಕಾಗುತ್ತೆ ಈ ಕಾಡಿನಿಂದ ಹೊರಬರೋದಕ್ಕೆ. ಜೊತೆಗೆ ನೆಟ್ವರ್ಕ್ ಕೂಡ ಇಲ್ಲದೆ ಇರುವಂತಹ ಜಾಗ ಅದು.